ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಭಾರೀ ಮಳೆಯಾಗ್ತಾ ಇದ್ದು ಮಂಗಳೂರು ನಗರ ಸೇರಿದಂತೆ ಬೆಳ್ತಂಗಡಿ, ಪುತ್ತೂರು, ಸುಳ್ಯ, ಬಂಟ್ವಾಳ ಭಾಗದಲ್ಲಿ ನಿರಂತರವಾಗಿ ಮಳೆ ಸುರಿತಾ ಇದೆ. ಬೆಳ್ತಂಗಡಿ ಹಾಗೂ ಬಂಟ್ವಾಳದಲ್ಲಿ ತೀವ್ರ ಮಳೆ ಹಿನ್ನೆಲೆ ಅಂಗನವಾಡಿ, ಪ್ರಾಥಮಿಕ, ಪ್ರೌಢಶಾಲೆಗಳಿಗೆ ರಜೆಯನ್ನು ನೀಡಲಾಗಿದೆ. ಅಲ್ಲದೆ ನದಿ ಹಾಗೂ ಸಮುದ್ರ ತೀರದ ನಿವಾಸಿಗಳು ಎಚ್ಚರಿಕೆಯಿಂದ ಇರುವಂತೆ ಜಿಲ್ಲಾಡಳಿತ ಸೂಚನೆಯನ್ನ ನೀಡಿದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಭಾರೀ ಮಳೆ ಸುರಿತಾ ಇರುವ ಹಿನ್ನೆಲೆ ಬೆಂಗಳೂರಿನಿಂದ ಎನ್ಡಿಆರ್ಎಫ್ ತಂಡವನ್ನು ರವಾನಿಸಲಾಗಿದೆ. ಎನ್ಡಿಆರ್ಎಫ್ನ 35 ಜನರನ್ನ ಸರ್ಕಾರ ಉತ್ತರ ಕನ್ನಡಕ್ಕೆ ಕಳುಹಿಸಿದೆ. ಈ ಸಿಬ್ಬಂದಿ ಅಂಕೋಲಾ, ಹೊನ್ನಾವರ, ಕುಮಟಾದಲ್ಲಿ ಕಾರ್ಯವನ್ನು ನಿರ್ವಹಿಸಲಿದ್ದಾರೆ. ಜುಲೈ 9ರವರೆಗೆ ಮಳೆ ಮುಂದುವರಿಯುವ ಸಾಧ್ಯತೆ ಇದೆ. ಡೆಂಗಿಗೆ ಸಂಬಂಧಿಸಿದ ಎಲ್ಲಾ ವಿಷಯಗಳನ್ನು ಡಿಸಿ ಮತ್ತು ಸಿಇಒಗೆ ತಿಳಿಸಿದ್ದೇನೆ ಎಂದು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಹೇಳಿದರು. ಡೆಂಗಿಯ ಹಾಟ್ಸ್ಪಾಟ್ ಪತ್ತೆ ಹಚ್ಚಲು ತಿಳಿಸಿದ್ದು, ಜನರಿಗೆ ಜಾಗೃತಿ ಮೂಡಿಸಲು ಜಿಲ್ಲಾಡಳಿತಕ್ಕೆ ಸೂಚಿಸಿದ್ದೇನೆ. ಜಿಲ್ಲಾವಾರು ಡೆಂಗಿ ಕೇಸ್ಗಳನ್ನು ಪ್ರಕಟಿಸಿದ್ದು, ಹೆಚ್ಚಿನ ಕೇಸ್ ಕಂಡುಬಂದಲ್ಲಿ ಅಂತಹ ಜಿಲ್ಲೆಗಳಿಗೆ ಹೆಚ್ಚಿನ ಒತ್ತು ಕೊಡ್ತೇವೆ ಅಂತ ಹೇಳಿದ್ದಾರೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ವಾಗ್ದಾಳಿ ನಡೆಸಿದ್ದಾರೆ. ರಾಜ್ಯದ ಜನರಿಗೆ ಅನ್ಯಾಯ ಮಾಡಿದ್ದಾರೆ, ಮತದಾರರಿಗೆ ಮೋಸ ಮಾಡಿದ್ದಾರೆ. ಕಾಂಗ್ರೆಸ್ ಗ್ಯಾರಂಟಿಗಳು ಭಿಕ್ಷುಕನ ತಟ್ಟೆಗೆ ಚಿಲ್ಲರೆ ಹಾಕಿ ಸೈಲೆಂಟ್ ಆಗಿ ನೋಟು ಕದಿಯುವಂತಾಗಿದೆ ಅಂತ ಕಿಡಿಕಾರಿದ್ದಾರೆ. ವಿಧಾನಸಭೆಯಲ್ಲಿ ಯಡಿಯೂರಪ್ಪಗೆ ಸಿದ್ದರಾಮಯ್ಯ ಸವಾಲ್ ಹಾಕಿದ್ರು. ಯಾವುದೇ ಕಾರಣಕ್ಕೂ ಬಿಜೆಪಿ ಅಧಿಕಾರಕ್ಕೆ ಬರಲ್ಲ ಅಂತ ಹೇಳಿದ್ರು. ಆದ್ರೆ ಈಗ ಕಾಂಗ್ರೆಸ್ನವರು 2 ಅಂಕಿ ಸಂಸದರನ್ನ ಕೇಂದ್ರಕ್ಕೆ ಕಳುಹಿಸೋಕೆ ಆಗಿಲ್ಲ ಅಂತ ಸಿಎಂ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿ ಆಗಿದೆ ಅಂತ ಹೇಳಿದ್ರೆ ನಮ್ಮ ಮನೆದನ್ನ ಹೇಳಿದೆ, ಒಬ್ಬ ಭಿಕ್ಷುಕನ ತಟ್ಟೆಗೆ ಶಬ್ದ ಬರೋ ರೀತಿಯಲ್ಲಿ ಚಿಲ್ಲರೆ ಕಾಸನ್ನು ಹಾಕಿ, ಭಿಕ್ಷುಕನ ತಟ್ಟೆಗೆ ಚಿಲ್ಲರೆ ಬರೋ ರೀತಿಯಲ್ಲಿ ಚಿಲ್ಲರೆ ಹಾಕಿ, ಶಬ್ದ ಬರೋ ರೀತಿಯಲ್ಲಿ ಚಿಲ್ಲರೆ ಹಾಕಿ, ಶಬ್ದ ಆಗದೆ ನೋಟನ್ನ ಕದಿತಕ್ಕಂಥ ಕೆಲಸ ಇವತ್ತು ಕಾಂಗ್ರೆಸ್ ಸರ್ಕಾರ ಕರ್ನಾಟಕ ರಾಜ್ಯ ಮಾಡ್ತಾ ಇದ್ದಾರೆ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಸಿಟಿ ರವಿ ವಾಗ್ದಾಳಿ ನಡೆಸಿದ್ದಾರೆ. ಅವರದ್ದು ಬಂಡತನದ ಸಮರ್ಥನೆ ಅಂತ ಕಿಡಿಕಾರಿದ್ದಾರೆ. ಲ್ಯಾಂಡ್ ಅಕ್ವಿಸಿಷನ್ ಆದ್ಮೇಲೆ ಜಿಪಿಎಸ್ ಮಾಡಿಸ್ತಾರೆ. ಮೋಸ ಮಾಡಲು ಬೇಕಾದ ಸಿದ್ಧತೆ ಆರಂಭದಿಂದಲೇ ಮಾಡಿಕೊಂಡಿದ್ದಾರೆ. ಮೋಸವನ್ನೇ ನ್ಯಾಷನಲ್ ಹೈವೇ ಮಾಡಿಕೊಂಡಿದ್ದಾರೆ. 16 ವರ್ಷದಿಂದ ಅರ್ಜಿ ಹಾಕಿಕೊಂಡವರಿಗೆ ಸೈಟ್ ಹಂಚಿಕೆ ಮಾಡಬೇಕಿತ್ತು. ಅವರಿಗೆ ಈಗ ಸಮರ್ಥನೆ ಮಾಡಿಕೊಳ್ಬೇಕಾದಂತಹ ಅನಿವಾರ್ಯ ಎದುರಾಗಿದೆ. ಇದನ್ನ ತಾರ್ಕಿಕ ಅಂತ್ಯಕ್ಕೆ ಕೊಂಡೊಯ್ತೇವೆ ಅಂತ ಸಿಟಿ ರವಿ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಭ್ರಷ್ಟಾಚಾರವನ್ನು ಬೆಂಬಲಿಸಿ ಕೆಲವು ಕಾಲ ಅಧಿಕಾರದಲ್ಲಿ ಉಳ್ಕೊಳ್ಬೋದು. ಮೂಢ ಹಗರಣದಲ್ಲಿ 5,000 ಕೋಟಿ ರೂಪಾಯಿ ಹಗರಣ, 3,000ಕ್ಕೂ ಹೆಚ್ಚು ನಿವೇಶನಗಳನ್ನು ನಿಯಮಬಾಹಿರವಾಗಿ ಹಂಚಿಕೆ ಮಾಡಿದ್ದಾರೆ ಅಂತ ಪ್ರೈಮರಿ ಇನ್ಫಾರ್ಮೇಷನ್ನು. ಭ್ರಷ್ಟಾಚಾರವನ್ನು ಬೆಂಬಲಿಸಿ ಕೆಲವು ಕಾಲ ಅಧಿಕಾರದಲ್ಲಿ ಉಳ್ಕೊಳ್ಬೋದು. ಮೂಢ ಹಗರಣದಲ್ಲಿ 5,000 ಕೋಟಿ ರೂಪಾಯಿ ಹಗರಣ, 3,000ಕ್ಕೂ ಹೆಚ್ಚು ನಿವೇಶನಗಳನ್ನು ನಿಯಮಬಾಹಿರವಾಗಿ ಹಂಚಿಕೆ ಮಾಡಿದ್ದಾರೆ ಅಂತ ಪ್ರೈಮರಿ ಇನ್ಫಾರ್ಮೇಷನ್ನು. ಭ್ರಷ್ಟಾಚಾರವನ್ನು ಬೆಂಬಲಿಸಿ